ನಮಸ್ಕಾರ ವೀಕ್ಷಕರೇ, ಕುತೂಹಲ ವೇದಿಕೆಗೆ ಸ್ವಾಗತ. ಸಾಮಾನ್ಯವಾಗಿ ನಾವು ಲಕ್ಷ್ಮೀ ದೇವಿ ಅಂದರೆ ಹಣ, ಐಶ್ವರ್ಯ ಅಂತೆಲ್ಲ ಅರ್ಥ ಮಾಡ್ಕೋತೀವಿ. ಆದರೆ ಪುರಾಣಗಳು ಹೇಳೋದು ಬೇರೆ. ಲಕ್ಷ್ಮೀ ದೇವಿ ಹಣದ ದೇವಿಯಷ್ಟೇ ಅಲ್ಲ, ಅವಳು ಜೀವನವನ್ನು ಸಮತೋಲನವಾಗಿ ನಡೆಸುವ ಶಕ್ತಿ. ಅದಕ್ಕಾಗಿಯೇ ಲಕ್ಷ್ಮೀ ದೇವಿಯನ್ನು ಅಷ್ಟಲಕ್ಷ್ಮಿ ಅಂದರೆ 8 ರೂಪಗಳಲ್ಲಿ ವಿವರಿಸಿದ್ದಾರೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡೋದು ಆ 8 ಲಕ್ಷ್ಮೀ ರೂಪಗಳು ಮತ್ತು ಅವು ನಮ್ಮ ಜೀವನಕ್ಕೆ ಕೊಡುವ ನಿಜವಾದ ಅರ್ಥ. ಆದಿಲಕ್ಷ್ಮಿ. ಮೊದಲನೆಯದ್ದು ಆದಿಲಕ್ಷ್ಮಿ. ಆದಿ ಅಂದರೆ ಆರಂಭ. ಆದಿಲಕ್ಷ್ಮಿ ಎಂದರೆ ಮೂಲ ಶಕ್ತಿ, ಆತ್ಮಶಕ್ತಿ. ಈ ಲಕ್ಷ್ಮಿ ನಮಗೆ ಕೊಡುವುದು ಧೈರ್ಯ, ಆತ್ಮವಿಶ್ವಾಸ, ಒಳಗಿನ ಶಾಂತಿ. ಹಣ ಇದ್ದರೂ ಮನಸ್ಸಿಗೆ ಶಾಂತಿ ಇಲ್ಲ ಅಂದರೆ ಜೀವನ ಸುಖವಾಗಿರಲ್ಲ. ಆದಿಲಕ್ಷ್ಮಿ ಹೇಳೋದು ಮೊದಲು ನಿನ್ನೊಳಗೆ ಸ್ಥಿರತೆ ಇರಬೇಕು. ಧನಲಕ್ಷ್ಮಿ. ಎರಡನೇದಾಗಿ ಧನಲಕ್ಷ್ಮಿ. ಹೌದು, ಇವಳು ಹಣ ಮತ್ತು ಐಶ್ವರ್ಯದ ರೂಪ. ಆದರೆ ಪುರಾಣಗಳಲ್ಲಿ ಧನಲಕ್ಷ್ಮಿಯನ್ನು ಹೀಗೆ ವಿವರಿಸಿದ್ದಾರೆ. ಧನಲಕ್ಷ್ಮಿ ಎಂದರೆ ಪರಿಶ್ರಮದಿಂದ ಗಳಿಸಿ ನಿಷ್ಠೆಯಿಂದ ಉಳಿಸಿಕೊಂಡು ಇತರರಿಗೆ ಹಾನಿ ಮಾಡದೆ ಬಳಸುವ ಸಂಪತ್ತು. ಅನ್ಯಾಯವಾಗಿ ಬಂದ ಹಣ ಧನಲಕ್ಷ್ಮಿಯ ಕೃಪೆ ಅಲ್ಲ, ಏಕೆಂದರೆ ಧನಲಕ್ಷ್ಮಿ ಸದಾ ಜವಾಬ್ದಾರಿಯ ಜೊತೆಗೆ ಬರುತ್ತಾಳೆ. ಧಾನ್ಯಲಕ್ಷ್ಮಿ. ಮೂರನೆಯದ್ದು ಧಾನ್ಯಲಕ್ಷ್ಮಿ. ಇವಳು ಆಹಾರ, ಬೆಳೆ ಮತ್ತು ಸಮೃದ್ಧಿಯ ದೇವಿ. ಈಗಿನ ಕಾಲದಲ್ಲಿ ನಾವು ಆಹಾರವನ್ನು ಸುಲಭವಾಗಿ ಪಡೆದುಕೊಳ್ತೀವಿ. ಆದರೆ ಪುರಾಣಗಳು ಆಹಾರದ ಮಹತ್ವವನ್ನು ನಮಗೆ ನೆನಪಿಸುತ್ತವೆ. ಆಹಾರ ಇರುವ ಮನೆಯಲ್ಲಿ ಲಕ್ಷ್ಮಿ ಇರುತ್ತಾಳೆ ಎಂದು ಹೇಳಲಾಗಿದೆ. ಅಕ್ಕಿ, ಗೋಧಿ, ತರಕಾರಿ ಇವೆಲ್ಲವೂ ಧಾನ್ಯಲಕ್ಷ್ಮಿಯ ಕೃಪೆಯೇ. ಆಹಾರವನ್ನು ವ್ಯರ್ಥ ಮಾಡಿದರೆ ಲಕ್ಷ್ಮಿ ದೂರ ಹೋಗ್ತಾಳೆ ಎಂಬ ಅರ್ಥ ಇದಾಗಿದೆ. ಗಜಲಕ್ಷ್ಮಿ. ನಾಲ್ಕನೆಯದ್ದು ಗಜಲಕ್ಷ್ಮಿ. ಗಜ ಅಂದ್ರೆ ಆನೆ. ಇದು ಶಕ್ತಿ ಮತ್ತು ರಾಜವೈಭವದ ಸಂಕೇತ. ಗಜಲಕ್ಷ್ಮಿ ಆನೆಗಳೊಂದಿಗೆ ಇರುವ ಲಕ್ಷ್ಮೀ ದೇವಿಯ ರೂಪ. ಈ ರೂಪವು ಸಂಪತ್ತು, ಸಮೃದ್ಧಿ ಮತ್ತು ಅಧಿಕಾರವನ್ನು ಸೂಚಿಸುತ್ತದೆ. ಗಜಲಕ್ಷ್ಮಿಯನ್ನು ಪೂಜಿಸಿದರೆ ವ್ಯಾಪಾರದಲ್ಲಿ ಯಶಸ್ಸು, ಹಣಕಾಸಿನ ಏಳಿಗೆ ಮತ್ತು ಗೌರವ ಹೆಚ್ಚುತ್ತದೆ ಎಂದು ನಂಬಲಾಗಿದೆ. ಈ ಲಕ್ಷ್ಮಿ ಸಂಪತ್ತು ಮತ್ತು ಗೌರವದ ಸಂಕೇತ. ಸಂತಾನಲಕ್ಷ್ಮಿ. ಐದನೆಯದ್ದು ಸಂತಾನಲಕ್ಷ್ಮಿ. ಸಂತಾನಲಕ್ಷ್ಮಿ ಮಕ್ಕಳ ಭಾಗ್ಯ ಮತ್ತು ಕುಟುಂಬ ವೃದ್ಧಿಯ ದೇವಿಯಾಗಿದ್ದಾಳೆ. ಈ ರೂಪವನ್ನು ಪೂಜಿಸುವುದರಿಂದ ಮಕ್ಕಳ ಸುಖ, ಆರೋಗ್ಯ ಮತ್ತು ದೀರ್ಘಾಯುಷ್ಯ ಲಭಿಸುತ್ತದೆ ಎಂದು ನಂಬಲಾಗಿದೆ. ಸಂತಾನಲಕ್ಷ್ಮಿ ಕುಟುಂಬಕ್ಕೆ ಸಂತೋಷ, ಶಾಂತಿ ಮತ್ತು ಸ್ಥಿರತೆಯನ್ನು ತರುತ್ತಾಳೆ. ಅಂದರೆ ಸಂತಾನಲಕ್ಷ್ಮಿ ಕುಟುಂಬದ ಜೀವನದ ಪೂರ್ಣತೆಯನ್ನು ಸೂಚಿಸುತ್ತಾಳೆ. ವೀರಲಕ್ಷ್ಮಿ. ಆರನೆಯದ್ದು ವೀರಲಕ್ಷ್ಮಿ. ಇವಳು ಧೈರ್ಯ ಮತ್ತು ಶಕ್ತಿಯ ರೂಪ. ಈ ರೂಪವನ್ನು ಪೂಜಿಸುವುದರಿಂದ ಶತ್ರುಗಳ ಮೇಲೆ ಜಯ ಮತ್ತು ಕಷ್ಟಗಳಿಂದ ರಕ್ಷಣೆ ಸಿಗುತ್ತದೆ ಎಂದು ನಂಬಲಾಗಿದೆ. ವೀರಲಕ್ಷ್ಮಿ ಜೀವನದ ಸವಾಲುಗಳನ್ನು ಎದುರಿಸುವ ಶಕ್ತಿಯನ್ನು ನೀಡುತ್ತಾಳೆ. ವಿದ್ಯಾಲಕ್ಷ್ಮಿ. ಏಳನೆಯದ್ದು ವಿದ್ಯಾಲಕ್ಷ್ಮಿ. ವಿದ್ಯೆ ಅಂದ್ರೆ ಡಿಗ್ರಿ ಮಾತ್ರ ಅಲ್ಲ, ತಿಳುವಳಿಕೆ, ವಿವೇಕ, ಸರಿಯಾದ ನಿರ್ಣಯ. ವಿದ್ಯಾಲಕ್ಷ್ಮಿ ಇಲ್ಲದೆ ಧನಲಕ್ಷ್ಮಿ ಬಂದರೂ ಅದು ಉಳಿಯದು. ಅದಕ್ಕಾಗಿಯೇ ಪುರಾಣಗಳಲ್ಲಿ ವಿದ್ಯೆಯನ್ನು ಲಕ್ಷ್ಮೀ ರೂಪವೆಂದು ಹೇಳಿದೆ. ವಿಜಯಲಕ್ಷ್ಮಿ. ಎಂಟನೆಯದ್ದು ವಿಜಯಲಕ್ಷ್ಮಿ. ಇವಳು ಯಶಸ್ಸಿನ ದೇವಿ. ಆದರೆ ವಿಜಯ ಅಂದ್ರೆ ಯಾರನ್ನೋ ಸೋಲಿಸೋದು ಅಲ್ಲ, ಸ್ವಂತ ದುರ್ಬಲತೆಯನ್ನು ಗೆಲ್ಲುವುದು.
ಸೋಲಿನಿಂದ ಪಾಠ ಕಲಿಯುವುದು ಹಾಗೂ ಸ್ಥಿರವಾಗಿ ಮುಂದೆ ಸಾಗುವುದು ಇದೇ ವಿಜಯಲಕ್ಷ್ಮಿಯ ಕೃಪೆ. ಇದೀಗ ನಾವು ಸ್ವಲ್ಪ ಯೋಚಿಸೋಣ. ನಮ್ಮ ಜೀವನದಲ್ಲಿ ಹಣ ಇರಬಹುದು, ಆದರೆ ಆರೋಗ್ಯ ಇರದೇ ಇರಬಹುದು. ವಿದ್ಯೆ ಇರಬಹುದು, ಆದರೆ ಮನಸ್ಸಿಗೆ ಶಾಂತಿ ಇರದೇ ಇರಬಹುದು. ಅದಕ್ಕಾಗಿಯೇ ಪುರಾಣಗಳು ಅಷ್ಟಲಕ್ಷ್ಮಿಯನ್ನು ತಿಳಿಸಿವೆ. ಸಂಪೂರ್ಣ ಜೀವನಕ್ಕೆ ಒಂದು ಲಕ್ಷ್ಮಿ ಮಾತ್ರ ಸಾಕಾಗಲ್ಲ. ನಮ್ಮ ಜೀವನದಲ್ಲಿ ಯಾವ ಲಕ್ಷ್ಮಿ ಬೇಕಾಗಿದೆ ಎಂದು ಯೋಚಿಸುವುದೇ ನಿಜವಾದ ಭಕ್ತಿ. ಹಾಗಾದರೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.